1948ರ ಇಟಾಲಿಯನ್ ಸಿನಿಮಾ ಬೈಸಿಕಲ್ ಥೀವ್ಸ್ ಕೇವಲ ಒಂದು ಕಳ್ಳತನದ ಕಥೆಯಲ್ಲ. ಇದು ತೀವ್ರ ಬಡತನದ ನಡುವೆಯೂ ಹ್ಯೂಮನ್ ಡಿಗ್ನಿಟಿಯನ್ನು ಉಳಿಸಿಕೊಳ್ಳಲು ಹೋರಾಡುವ ಸಾಮಾನ್ಯ ಮನುಷ್ಯನ ಕಥೆ. ವಿಕ್ಟೋರಿಯಾ ಡೆಸಿಕಾ ಅವರ ನಿರ್ದೇಶನದಲ್ಲಿ ಸಿಜಾರೆ ಜವತ್ತಿನಿ ಅವರ ಈ ಕಥೆ ಆ ಕಾಲದ ಇಟಾಲಿಯನ್ ನಿಯೋರಿಯಲಿಸಂ ಚಳುವಳಿಯ ಆತ್ಮವನ್ನೇ ಹಿಡಿದಿಟ್ಟಂತಿದೆ. ದ್ವಿತೀಯ ಮಹಾಯುದ್ಧದ ನಂತರದ ಇಟಲಿಯಲ್ಲಿ ನಿರುದ್ಯೋಗ, ಹಸಿವು ಮತ್ತು ಆರ್ಥಿಕ ಕುಸಿತ ಅಬ್ಬರಿಸುತ್ತಿತ್ತು. ಬೈಸಿಕಲ್ ಥೀವ್ಸ್ ಸಿನಿಮಾ ಈ ಹಿನ್ನೆಲೆಯಲ್ಲೇ ಕಟ್ಟಲಾಗಿದೆ. ಕಥೆಯ ಕೇಂದ್ರದಲ್ಲಿ ಆಂಟೋನಿಯೋ ರಿಚ್ಚಿ ಇದ್ದಾನೆ. ಅವನು ನಿರುದ್ಯೋಗಿ, ಕುಟುಂಬದ ಹೊರೆ ಹೊತ್ತಿರುವ, ತನ್ನ ಹೆಂಡತಿ ಮತ್ತು ಮಗನೊಂದಿಗೆ ಬದುಕುತ್ತಿರುವ ಒಬ್ಬ ಸಾಮಾನ್ಯ ವ್ಯಕ್ತಿ. ಹೀಗಿರುವಾಗ ಅವನಿಗೆ ಒಂದು ಉದ್ಯೋಗ ಸಿಗುತ್ತದೆ. ರೋಮ್ ನಗರದ ಬೀದಿಗಳಲ್ಲಿ ಜಾಹೀರಾತು ಪೋಸ್ಟರ್ಗಳನ್ನು ಅಂಟಿಸುವ ಕೆಲಸ ಅದು. ಆದರೆ ಈ ಕೆಲಸಕ್ಕೆ ಒಂದು ಕಂಡೀಷನ್ ಇರ್ತದೆ. ಅವನ ಬಳಿ ಒಂದು ಸೈಕಲ್ ಇರಬೇಕು. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಎಂದರೆ ಅವನು ತನ್ನ ಹೆಂಡತಿ ಮನೆಯಲ್ಲಿಟ್ಟಿದ್ದ ಹಾಸಿಗೆಗಳನ್ನು ಗಿರವಿ ಇಟ್ಟು ಒಂದು ಸೈಕಲ್ ಖರೀದಿಸುತ್ತಾನೆ. ಆ ಸೈಕಲ್ ಅವನ ಜೀವನೋಪಾಯದ ಆಧಾರವಾಗಿರುತ್ತದೆ. ಆದರೆ ಕೆಲಸದ ಮೊದಲ ದಿನವೇ ಸೈಕಲ್ ಕಳ್ಳತನ ಆಗಿಬಿಡುತ್ತದೆ. ಆಂಟೋನಿಯೋಗೆ ಇದು ಕೇವಲ ಒಂದು ಸೈಕಲ್ ಕಳೆದು ಹೋಗಿರೋ ವಿಷಯ ಅಲ್ಲ. ಇದು ಅವನ ಬದುಕಿನ ಭರವಸೆ, ಕುಟುಂಬದ ಅನ್ನದ ಹಕ್ಕು ಕಳೆದುಕೊಂಡಂತೆ. ಬ್ರೂನೋ ಜೊತೆಗೂಡಿ ಅವನು ರೋಮ್ ನಗರದ ಬೀದಿಗಳಲ್ಲಿ, ಮಾರುಕಟ್ಟೆಗಳಲ್ಲಿ, ಚರ್ಚ್ಗಳಲ್ಲಿ, ಹಾಳಾದ ಬಡಾವಣೆಗಳಲ್ಲಿ ಸೈಕಲ್ ಹುಡುಕಾಟಕ್ಕೆ ಹೊರಡುತ್ತಾನೆ. ಹುಡುಕಾಟದ ಪ್ರಯಾಣ ಕೇವಲ ಭೌತಿಕ ಸ್ಥಳಗಳಲ್ಲ, ಇದು ಮಾನವ ಸಂಬಂಧಗಳ, ನೈತಿಕ ಮೌಲ್ಯಗಳ ಮತ್ತು ನಿರಾಶೆಯ ದರ್ಶನ ಮಾಡಿಸುವ ಪ್ರವಾಸ. ಡೆಸಿಕಾ ಅವರು ಸಿನಿಮಾವನ್ನು ನಿಜ ಜೀವನದ ಹತ್ತಿರಕ್ಕೆ ತರಲೆಂದು ಯಾವುದೇ ಕೃತಕ ಸ್ಟುಡಿಯೋದಲ್ಲಿ ಸೆಟ್ಗಳನ್ನು ಬಳಸಲಿಲ್ಲ. ಎಲ್ಲ ದೃಶ್ಯಗಳನ್ನು ನೈಜ ಸ್ಥಳಗಳಲ್ಲಿ, ಅಂದರೆ ರೋಮ್ ನಗರದ ಬಡ ಬೀದಿಗಳು, ಕಿರು ಮಾರುಕಟ್ಟೆಗಳು, ರೈಲು ನಿಲ್ದಾಣಗಳು, ಚರ್ಚ್ ಹಾಲ್ಗಳು, ಇಂಥಲ್ಲೆಲ್ಲ ನಿಜವಾಗಿ ಚಿತ್ರೀಕರಿಸಲಾಯಿತು. ನಟರ ಆಯ್ಕೆಯಲ್ಲೂ ಅವರು ಪ್ರೊಫೆಷನಲ್ ಆಕ್ಟರ್ಗಳ ಬದಲು ಜನಸಾಮಾನ್ಯರನ್ನು ಬಳಸಿದರು. ಲಂಬರ್ಟೋ ಮಗ್ಗಿಯೋರೆನಿ ಸ್ವತಃ ಒಂದು ಕಾರ್ಖಾನೆ ಕಾರ್ಮಿಕ, ಎಂಜೋ ಸಾಮಾನ್ಯ ಶಾಲಾ ಬಾಲಕ. ಈ ರೀತಿಯಲ್ಲಿ ಕಾಸ್ಟಿಂಗ್ ಮಾಡಿದ್ದರಿಂದಾಗಿ ಅಭಿನಯದಲ್ಲಿ ಒಂದು ನೈಸರ್ಗಿಕ ರಿಯಲಿಸಂ ಅನುಭವ ಪ್ರೇಕ್ಷಕರಿಗೆ ತಲುಪುವಂತಾಯಿತು. ಬೈಸಿಕಲ್ ಥೀವ್ಸ್ ಹ್ಯೂಮನ್ ಡಿಗ್ನಿಟಿಯ ಸೂಕ್ಷ್ಮತೆಯ ಬಗ್ಗೆ ಮಾತನಾಡುತ್ತದೆ. ಬಡತನ, ನಿರುದ್ಯೋಗ ಮತ್ತು ಸಾಮಾಜಿಕ ಅಸಮತೋಲನದ ನಡುವೆಯೂ ಒಬ್ಬ ವ್ಯಕ್ತಿ ತನ್ನ ಕುಟುಂಬಕ್ಕಾಗಿ ಯಾವ ಹಂತದವರೆಗೂ ಹೋಗಬಹುದು ಎಂಬ ಪ್ರಶ್ನೆ ಈ ಸಿನಿಮಾ ಎತ್ತುತ್ತದೆ. ಈ ಕಥೆಯಲ್ಲಿ ಕಳ್ಳ ಎಂಬ ಪದಕ್ಕೊಂದು ನೈತಿಕ ದ್ವಂದ್ವವಿದೆ. Io non mi muovo da qua, tu la tiri fuori. Ma guarda un po' che mi succede, a me un matto che mi da ascoltare, me la lascia andare. No, che non la lascia andare. La bicicletta che mi ha fregato ieri a Florida. E chi c'è stava ieri a Florida? ಮೊದಲಿಗೆ ಆಂಟೋನಿಯೋ ವಿಕ್ಟಿಮ್ ಆದರೂ ಕೊನೆಯಲ್ಲಿ ಅವನು ತಾನೇ ಕಳ್ಳತನಕ್ಕೆ ಕೈ ಹಾಕುವ ಪರಿಸ್ಥಿತಿಗೆ ತಲುಪುತ್ತಾನೆ. ಇದು ಜೀವನದ ಕ್ರೂರ ವ್ಯಂಗ್ಯ. ಡೆಸಿಕಾ ಅವರು ಸಿನಿಮಾದ ದೃಶ್ಯ ವಿನ್ಯಾಸದಲ್ಲಿ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಉದಾಹರಣೆಗೆ, ಮಳೆ ಬಿದ್ದ ದಿನದ ಮಾರುಕಟ್ಟೆ ದೃಶ್ಯ, ಜನಸಮೂಹದಲ್ಲಿ ಮುಳುಗಿರುವ ಆಂಟೋನಿಯೋ ಮತ್ತು ಬ್ರೂನೋ ಗದ್ದಲದ ಮಧ್ಯೆ ಕಣ್ಣಿಗೆ ಬೀಳುವ ಕಳೆದುಕೊಂಡ ಸೈಕಲ್ನ ಭಾಗಗಳು, ಇವೆಲ್ಲವೂ ಪ್ರೇಕ್ಷಕರಲ್ಲಿ ನೈಜ ಹುಡುಕಾಟದ ಭಾವವನ್ನು, ಒತ್ತಡವನ್ನು ಮೂಡಿಸುತ್ತವೆ. ಮತ್ತೊಂದು ಪ್ರಮುಖ ದೃಶ್ಯ ಎಂದರೆ ಬ್ರೂನೋ ನೀರಿನಲ್ಲಿ ಬೀಳುವ ಕ್ಷಣ. ಇದು ನೇರವಾಗಿ ಕಥೆಗೆ ಸಂಬಂಧಿಸಿಲ್ಲದಿದ್ದರೂ ತಂದೆ ಮಗನ ನಡುವಿನ ಭಾವನಾತ್ಮಕ ಬಂಧವನ್ನು ಗಾಢಗೊಳಿಸುತ್ತದೆ. ಬೈಸಿಕಲ್ ಥೀವ್ಸ್ ಇಟಾಲಿಯನ್ ನಿಯೋ ರಿಯಲಿಸಂನ ಪ್ರಮುಖ ಉದಾಹರಣೆ. ಹ್ಯಾಂಡ್ ಹೆಲ್ಡ್ ಕ್ಯಾಮರಾ ಶಾಟ್ಗಳು, ನ್ಯಾಚುರಲ್ ಲೈಟ್, ಧ್ವನಿ ವಿನ್ಯಾಸ ಇತ್ಯಾದಿಗಳು ಪ್ರೇಕ್ಷಕರನ್ನು ಕಥೆಯ ಒಳಗೆ ಎಳೆದುಕೊಂಡು ನಾಟಕೀಯತೆಯ ಬದಲಿಗೆ ಜೀವನದ ನೈಜ ಅನುಭವವನ್ನು ಕೊಡುತ್ತವೆ. ಇಲ್ಲಿ ಎಡಿಟಿಂಗ್ ಸಹ ಬಹಳ ಸರಳ. ಕಥೆಯ ಹಾದಿ ನೇರ, ಯಾವುದೇ ಹಾಲಿವುಡ್ ಶೈಲಿಯ ತಿರುವುಗಳಿಲ್ಲ, ಟ್ವಿಸ್ಟ್ಗಳಿಲ್ಲ. ಇದು ಸಿನಿಮಾವನ್ನು ಇನ್ನಷ್ಟು ಅಥೆಂಟಿಕ್ ಅನ್ನುವಂತೆ ಮಾಡುತ್ತದೆ.
ದ್ವಿತೀಯ ಮಹಾಯುದ್ಧದ ನಂತರದ ಇಟಲಿ, ಬಾಂಬ್ಗಳಿಂದ ನಾಶವಾದ ನಗರಗಳು, ಕೈಗಾರಿಕಾ ಕುಸಿತ, ನಿರುದ್ಯೋಗ, ಆಹಾರದ ಕೊರತೆ ಈ ಎಲ್ಲವೂ ಸಮಾಜದ ಮನಸ್ಸಿನಲ್ಲಿ ಗಾಢ ಅಸ್ಥಿರತೆಯನ್ನು ಮೂಡಿಸಿತ್ತು. ಬೈಸಿಕಲ್ ಥೀವ್ಸ್ ಆ ಕಾಲಘಟ್ಟದ ಸಾಮಾಜಿಕ ಆರ್ಥಿಕ ಚಿತ್ರಣವನ್ನು ನೈಜವಾಗಿಯೇ ಹಿಡಿದಿಟ್ಟಿದೆ. ಸಿನಿಮಾದಲ್ಲಿ ಕಾಣುವ ಬೀದಿಗಳು, ಬಡಾವಣೆಗಳು, ಮಾರುಕಟ್ಟೆಗಳು ಕೇವಲ ಹಿನ್ನೆಲೆ ಅಲ್ಲ, ಅವು ಕಥೆಯ ಜೀವಂತ ಪಾತ್ರಗಳು. ಅವುಗಳಲ್ಲಿ ನಡೆಯುವ ವಹಿವಾಟು, ಬಡವರ ಬದುಕಿನ ಹೋರಾಟ, ಪೊಲೀಸ್ ಇಲಾಖೆಯ ನಿರ್ಲಿಪ್ತತೆ ಇವು ಕಾಲದ ಕಹಿ ಸತ್ಯವನ್ನು ಬಿಚ್ಚಿಡುತ್ತವೆ. ಆಂಟೋನಿಯೋ ಮತ್ತು ಬ್ರೂನೋ ಅವರ ಹುಡುಕಾಟದ ಪ್ರಯಾಣವನ್ನು ಗಮನಿಸಿದರೆ ಅದು ಕೇವಲ ಕಳ್ಳನನ್ನು ಹುಡುಕುವ ಪ್ರಯಾಣವಲ್ಲ, ಅದು ತಂದೆ ಮಗನ ನಡುವಿನ ಬಾಂಧವ್ಯ, ನಂಬಿಕೆಯ ಪರೀಕ್ಷೆ ಮತ್ತು ಸಮಾಜದ ನಿರ್ದಯತೆಯ ಎದುರು ಒಬ್ಬ ವ್ಯಕ್ತಿಯ ನಿಸ್ಸಹಾಯಕತೆಯ ಪರಿಚಯ. ಒಂದು ದೃಶ್ಯದಲ್ಲಿ ಆಂಟೋನಿಯೋ ಕಳ್ಳನನ್ನು ಇನ್ನೇನು ಹಿಡಿದೇ ಬಿಡುತ್ತಾನೆ, ಆದರೆ ಸಾಕ್ಷಿಗಳಿಲ್ಲದ ಕಾರಣ ಪೊಲೀಸರಿಗೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಕ್ಷಣವು ಕಾನೂನು ವ್ಯವಸ್ಥೆಯ ಮಿತಿಯನ್ನು ತೋರಿಸುತ್ತದೆ. ಬಡವರೆಂದರೆ ನ್ಯಾಯ ದೊರಕುವುದು ಅಪರೂಪ ಎನ್ನುವುದು ಮತ್ತೊಮ್ಮೆ ಸಾಬೀತಾಗುತ್ತದೆ. ಬೈಸಿಕಲ್ ಥೀವ್ಸ್ ಜಾಗತಿಕ ಸಿನಿಮಾ ರಂಗಕ್ಕೆ ಬೃಹತ್ ಪ್ರೇರಣೆ ನೀಡಿತು. ಅಕಿರೋ ಕುರೋಸಾವಾ, ಸತ್ಯಜಿತ್ ರೇ, ಮಾರ್ಟಿನ್ ಸ್ಕಾರ್ಸೆಸಿ ಹೀಗೆ ಅನೇಕ ದಿಗ್ಗಜ ನಿರ್ದೇಶಕರು ಈ ಸಿನಿಮಾದ ಶೈಲಿಯಿಂದ ಪ್ರೇರಣೆ ಪಡೆದಿದ್ದಾರೆ. ನ್ಯೂ ರಿಯಲಿಸಂ ಚಳವಳಿ ವಾಸ್ತವಿಕತೆಯನ್ನು ಶುದ್ಧ ರೂಪದಲ್ಲಿ ಚಿತ್ರೀಕರಿಸುವ ಶೈಲಿ. ಹಾಲಿವುಡ್ನ ಕಥನ ಪರಂಪರೆಯ ವಿರುದ್ಧದ ಪ್ರಕ್ರಿಯೆಯಾಗಿ ಬೆಳೆದಿತ್ತು. ಈ ಸಿನಿಮಾವೇ ಆ ಚಳುವಳಿಯ ಮುಂದಾಳು ಎಂದರೆ ತಪ್ಪಲ್ಲ. 1950ರ ದಶಕದಲ್ಲಿ ಅಮೆರಿಕಾದಲ್ಲಿ ಬೈಸಿಕಲ್ ಥೀವ್ಸ್ ಪ್ರದರ್ಶನಗೊಂಡಾಗ ಪ್ರೇಕ್ಷಕರು ಮತ್ತು ವಿಮರ್ಶಕರು ಸಮವಾಗಿ ಮೆಚ್ಚಿಕೊಂಡಿದ್ದರು. 1950ರಲ್ಲಿ ಅಕಾಡೆಮಿ ಅವಾರ್ಡ್ನ ಗೌರವಾನ್ವಿತ ಬೆಸ್ಟ್ ಫಾರಿನ್ ಫಿಲ್ಮ್ ಪ್ರಶಸ್ತಿಯನ್ನು ಈ ಸಿನಿಮಾ ಗೆದ್ದುಕೊಂಡಿತು. ಕ್ಯಾಮರಾ ಚಾಲನೆಯಲ್ಲಿ ಕಾರ್ಲೋ ಅವರ ಕೆಲಸ ಗಮನಾರ್ಹ. ಹ್ಯಾಂಡ್ ಹೆಲ್ಡ್ ಕ್ಯಾಮರಾ ತಂತ್ರದಿಂದ ಪ್ರೇಕ್ಷಕರು ಪಾತ್ರಗಳೊಂದಿಗೆ ನಡೆದು ಅವರ ಉಸಿರಾಟ, ಆತಂಕ, ನಿರಾಶೆಯನ್ನು ಹತ್ತಿರದಿಂದ ಅನುಭವಿಸುವಂತೆ ಮಾಡಿದ್ದಾರೆ. ಶಾಟ್ಗಳ ಉದ್ದವನ್ನು ಕೃತಕವಾಗಿ ಕಡಿಮೆ ಮಾಡದೆ ನೈಜ ಸಮಯದಲ್ಲಿ ದೃಶ್ಯಗಳನ್ನು ಬೆಳೆಯಲು ಬಿಡುತ್ತಾರೆ. ಇದರಿಂದ ತುರ್ತು ಭಾವನೆ ಮತ್ತು ನೈಜ ಅನುಭವ ಹೆಚ್ಚಾಗುತ್ತದೆ. ಸಂಗೀತದ ಬಳಕೆ ಬಹಳ ಕಡಿಮೆ, ಆದರೆ ಬಳಸಿದಾಗ ಅದು ಕಥೆಯ ಭಾವನಾತ್ಮಕ ತೀವ್ರತೆಯನ್ನು ತುಸುವೇ ಹೆಚ್ಚಿಸುತ್ತದೆ. ಅಲೆಕ್ಸಾಂಡ್ರೋ ಅವರ ಸಂಗೀತ ಸೂಕ್ಷ್ಮವಾದರೂ ಪ್ರೇಕ್ಷಕರ ಹೃದಯವನ್ನು ತಟ್ಟುವ ಸಾಮರ್ಥ್ಯ ಹೊಂದಿದೆ. ವಿಶೇಷವಾಗಿ ಅಂತಿಮ ದೃಶ್ಯದಲ್ಲಿ ಸಂಗೀತ ಪ್ರೇಕ್ಷಕರು ಗದ್ಗದಿತರಾಗುವಂತೆ ಮಾಡುತ್ತದೆ. ವಿಮರ್ಶಕರು ಬೈಸಿಕಲ್ ಥೀವ್ಸ್ ಅನ್ನು ಕೇವಲ ಒಂದು ಕಲಾಕೃತಿಯಲ್ಲ, ಒಂದು ಸೋಷಿಯಲ್ ಕಮೆಂಟ್ರಿ ಎಂದು ಪರಿಗಣಿಸಿದ್ದಾರೆ. ಇದು ಬಡತನ ಮತ್ತು ನಿರುದ್ಯೋಗದ ವಿರುದ್ಧದ ಮೌನ ಪ್ರತಿಭಟನೆಯಾಗಿದೆ. ಕೆಲವರು ಚಿತ್ರದ ಕೊನೆಯ ದೃಶ್ಯ ಬ್ರೂನೋ ತನ್ನ ತಂದೆಯ ಕೈ ಹಿಡಿದು ಜನರ ಗುಂಪಿನೊಳಗೆ ಬೆರೆತು ನಡೆಯುವ ಕ್ಷಣ ಇಡೀ ಸಿನಿಮಾದ ಸಾರವನ್ನೇ ಅಡಕಗೊಂಡಿದೆ ಎಂದು ಹೇಳುತ್ತಾರೆ. ತಂದೆಯ ಮೇಲೆ ಮಗನ ವಿಶ್ವಾಸ, ಅವನ ದಯೆ ಹಾಗೂ ಸಮಾಜದ ನಿರ್ಲಿಪ್ತತೆಗೆ ವಿರುದ್ಧವಾಗಿ ಬಾಂಧವ್ಯದ ಶಕ್ತಿ, ಈ ಎಲ್ಲ ಅಂಶಗಳು ಒಂದೇ ದೃಶ್ಯದಲ್ಲಿ ಕಾಣಸಿಗುತ್ತವೆ. ಬೈಸಿಕಲ್ ಥೀವ್ಸ್ ಚಿತ್ರದ ಮಹತ್ವವೆಂದರೆ ಇದು ಯಾವುದೇ ದೊಡ್ಡ ರಾಜಕೀಯ ಪ್ರಚಾರ, ಹೀರೋಯಿಸಂ ಅಥವಾ ಚಮತ್ಕಾರದ ಘಟನೆಗಳಿಲ್ಲದೆ ಪ್ರೇಕ್ಷಕರನ್ನು ತೀವ್ರವಾಗಿ ಕಾಡುತ್ತದೆ. ನಾಯಕ ಆಂಟೋನಿಯೋ ಒಬ್ಬ ಸಾಮಾನ್ಯ ಕಾರ್ಮಿಕ, ಅವನ ಕಥೆ ಎಲ್ಲರಿಗೂ ಕನೆಕ್ಟ್ ಆಗುತ್ತದೆ. ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಯಾವುದೋ ಒಂದು ಸಣ್ಣ ಆದರೆ ಅತ್ಯವಶ್ಯಕವಾದ ವಸ್ತುವಿನ ಮೇಲೆ ಅವಲಂಬಿತರಾಗಿದ್ದೇವೆ. ಆ ವಸ್ತು ಕಳೆದುಕೊಂಡಾಗ ಏನೆಲ್ಲ ಭಾವನೆಗಳು, ಒತ್ತಡಗಳು ಮತ್ತು ನಿರ್ಧಾರಗಳು ನಮ್ಮ ಮೇಲೆ ಬೀಳುತ್ತವೆಯೋ ಅದನ್ನು ಚಿತ್ರ ಅತ್ಯಂತ ರಿಯಲಿಸ್ಟಿಕ್ ಆಗಿ ತೋರಿಸುತ್ತದೆ. ಚಿತ್ರದಲ್ಲಿ ಪ್ರತಿ ಬಾರಿ ಆಂಟೋನಿಯೋ ಸಹಾಯಕ್ಕಾಗಿ ಸಮಾಜದ ಬಾಗಿಲು ತಟ್ಟಿದಾಗ ಬಾಗಿಲು ಮುಚ್ಚಲ್ಪಡುತ್ತದೆ. ಕೆಲವರು ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ, ಆದರೆ ಹೆಚ್ಚಿನವರು ಇದು ನನ್ನ ಸಮಸ್ಯೆಯಲ್ಲ ಎಂದು ಬದಿಗಿರುತ್ತಾರೆ. ಡೆಸಿಕಾ ಅವರ ಕ್ಯಾಮರಾ ತಂತ್ರಜ್ಞಾನ ಪ್ರೇಕ್ಷಕರನ್ನು ಪಾತ್ರಗಳ ಜೊತೆ ರಸ್ತೆಯಲ್ಲೇ ನಡೆಯುವಂತೆ ಮಾಡುತ್ತದೆ. ಎಡಿಟಿಂಗ್ನಲ್ಲಿ ಯಾವುದೇ ಅತಿರೇಕಗಳಿಲ್ಲ, ಒಂದು ನ್ಯಾಚುರಲ್ ಫ್ಲೋ ಇದೆ. ಚಿತ್ರದ ಕೊನೆಯ ಕ್ಷಣ ಆಂಟೋನಿಯೋ ತಾನೇ ಕಳ್ಳತನಕ್ಕೆ ಕೈ ಹಾಕಿ ಹಿಡಿಯಲ್ಪಡುವುದು ನೈತಿಕತೆಯ ಮೇಲೆ ಬಡತನದ ಪ್ರಭಾವವನ್ನು ತೋರಿಸುತ್ತದೆ. ಪ್ರೇಕ್ಷಕರು ಇಲ್ಲಿ ತೀರ್ಪು ನೀಡುವುದಿಲ್ಲ, ಬದಲಿಗೆ ಅವರು ನಾನಾದರೆ ಏನು ಮಾಡುತ್ತಿದ್ದೆ ಎಂದು ಯೋಚಿಸಲು ಆರಂಭಿಸುತ್ತಾರೆ. ಇದು ಸಿನಿಮಾದ ಶ್ರೇಷ್ಠತೆ. ಪ್ರೇಕ್ಷಕರನ್ನು ಪಾತ್ರಗಳ ಹೆಜ್ಜೆಯಲ್ಲಿ ನಡೆಯಲು ಹಚ್ಚುವುದು. ಜಾಗತಿಕ ಆರ್ಥಿಕ ಅಸಮಾನತೆ, ನಿರುದ್ಯೋಗ ಮತ್ತು ಸಮಾಜದ ನಿರ್ಲಿಪ್ತತೆ ಇನ್ನೂ ಜೀವಂತ ಸಮಸ್ಯೆಗಳಾಗಿವೆ. ಹೀಗಾಗಿ ಬೈಸಿಕಲ್ ಥೀವ್ಸ್ ಇಂದಿಗೂ ಪ್ರಸ್ತುತ. ಇಂಟರ್ನೆಟ್, AI ಯುಗದಲ್ಲೂ ನಮ್ಮ ಬದುಕಿನ ಅವಲಂಬನೆ ಇದ್ದದ್ದು ಕಳೆದು ಹೋದರೆ ಎಂಬ ಭಯವು ಹಳೆಯದಾಗಿಲ್ಲ. ಚಿತ್ರವು ಈ ಪ್ರಶ್ನೆಯನ್ನು ಕೇಳುತ್ತದೆ. ಸಮಾಜವು ಒಬ್ಬ ಬಡವನ ಕಣ್ಣೀರು, ಅವನ ಮಗನ ನಿರಾಶೆಯ ಮೇಲೆ ಕಾಳಜಿ ವಹಿಸುವ ಶಕ್ತಿ ನಿಜವಾಗಿಯೂ ಹೊಂದಿದೆಯೇ? ಬಹಳ ಸಂದರ್ಭಗಳಲ್ಲಿ ಉತ್ತರ ಇನ್ನೂ ಇಲ್ಲ ಅಂತಲೇ ಅನಿಸ್ತದಲ್ವೇ? ಬೈಸಿಕಲ್ ಥೀವ್ಸ್ ಹೊಸ ತಲೆಮಾರಿನ ನಿರ್ದೇಶಕರಿಗೆ ಕಲಿಸಿದ ಮುಖ್ಯ ಪಾಠವೆಂದರೆ ನೈಜ ಜೀವನವೇ ಅತ್ಯಂತ ಶಕ್ತಿಶಾಲಿ ಕಥಾನಕ. ಕಥೆಯನ್ನು ಪ್ರೇಕ್ಷಕರು ನಂಬುವಂತೆ ಮಾಡುವುದು, ಅದರಲ್ಲಿ ತಾವು ಬದುಕಿರುವಂತೆ ಅನುಭವಿಸಿರುವಂತೆ ಮಾಡುವುದು, ಇದು ಸಿನಿಮಾ ಮಾಧ್ಯಮದ ಶಕ್ತಿಯಾಗಿದೆ. ಪಾತ್ರಗಳ ಪ್ರಾಮಾಣಿಕತೆ, ಸಂಭಾಷಣೆಯ ಸರಳತೆ ಮತ್ತು ದೃಶ್ಯಗಳ ಅಲಂಕಾರ ರಹಿತ ನೈಜತೆಯೇ ಚಿತ್ರದ ಶಕ್ತಿ. ಅಂತಿಮ ದೃಶ್ಯದಲ್ಲಿ ಆಂಟೋನಿಯೋ ತನ್ನ ಮಗನ ಕೈ ಹಿಡಿದು ಜನಸಾಗರದಲ್ಲಿ ಬೆರೆತು ನಡೆಯುವಾಗ ಪ್ರೇಕ್ಷಕರ ಮನಸ್ಸಿನಲ್ಲಿ ಏಕಕಾಲದಲ್ಲಿ ಕರುಣೆ, ಕೋಪ ಮತ್ತು ಒಂದು ರೀತಿಯ ಶೋಕ ಉಂಟಾಗುತ್ತದೆ. ಈ ಕ್ಷಣದಲ್ಲಿ ಆಂಟೋನಿಯೋ ಹೀರೋ ಅಲ್ಲ, ಬ್ರೂನೋ ಹೀರೋ ಅಲ್ಲ, ಮಾನವೀಯತೆ ಮಾತ್ರ ಹೀರೋ ಆಗಿಬಿಡುತ್ತದೆ. ಬೈಸಿಕಲ್ ಥೀವ್ಸ್ನಂತಹ ಸಿನಿಮಾಗಳು ಕೇವಲ ಮನರಂಜನೆ ನೀಡುವುದಿಲ್ಲ,
ಅವು ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ ಕನ್ನಡಿ ಹಿಡಿಯುತ್ತವೆ. ಇವುಗಳನ್ನು ನೋಡುವುದರಿಂದ ನಾವು ಕೇವಲ ಚಲನಚಿತ್ರ ಇತಿಹಾಸದ ಪಾಠವನ್ನಷ್ಟೇ ಕಲಿಯುವುದಲ್ಲ, ನಮ್ಮ ಸಮಾಜದ ಬಗೆಗಿನ ಜವಾಬ್ದಾರಿಯನ್ನೂ ಅರಿಯುತ್ತೇವೆ. ಡೆಸಿಕಾ ಅವರ ಕಥೆ ಹೇಳುವ ಕಲೆ, ಪಾತ್ರಗಳ ಜೀವಂತಿಕೆ ಮತ್ತು ಸಮಾಜದ ನೋವನ್ನು ದಾಖಲಿಸಿದ ಧೈರ್ಯ, ಇವುಗಳನ್ನು ನಾವು ನೆನಪಿಸಿಕೊಳ್ಳುತ್ತಲೇ ಇರಬೇಕು. ಸ್ನೇಹಿತರೆ, ಇಂಥ ಸಾರ್ವಕಾಲಿಕ ಕಥೆಗಳ ವಿಶ್ಲೇಷಣೆ, ಚಿತ್ರರಂಗದ ಕುತೂಹಲಕಾರಿ ವಿಷಯಗಳು ಮತ್ತು ಇನ್ನೂ ಅನೇಕ ಶ್ರೇಷ್ಠ ಚಿತ್ರಕಥೆಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದರೆ ಲೈಕ್ ಮಾಡಿ, ನಿಮ್ಮ ಆಲೋಚನೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ಈ ಕಥೆಯನ್ನು ಶೇರ್ ಮಾಡಿಕೊಳ್ಳಿ. ನಮ್ಮ ಜೊತೆ ಇರಿ, ಏಕೆಂದರೆ ಸಿನಿಮಾ ಪ್ರೀತಿಯ ಈ ಪ್ರಯಾಣ ಇನ್ನೂ ಮುಂದುವರಿಯುತ್ತದೆ. ನಮಸ್ಕಾರ.